ಕಳೆದ 3 ದಿನಗಳಿಂದ ನಮ್ಮ ಮನೆಯಲ್ಲಿ ವಿರಾಜಮಾನರಾಗಿದ್ದ ಬಸವಣ್ಣನನ್ನು ಇಂದು ಬೀಳ್ಕೊಡುವ ಸಮಯ ಬಂದಿದೆ. ಆದರೆ ನಮ್ಮ ಮನೆಗೆ ಬಂದ ಬಸವಣ್ಣನನ್ನು ನಾವು ಯಾವತ್ತೂ ಬರೀ ಕೈಯಲ್ಲಿ ಕಳಿಸೋದಿಲ್ಲ. ಯಾಕೆ ಗೊತ್ತಾ? ಅದರ ಹಿಂದೆ ಒಂದು ಸುಂದರವಾದ ಅರ್ಥವೂ ಇದೆ. ಬನ್ನಿ ನೋಡೋಣ. ಇಂದು ವಿಸರ್ಜನೆಯ ದಿನ. ಕಳೆದ 3 ದಿನಗಳಿಂದ ಬಸವಣ್ಣನಿಗೆ ಷೋಡೋಪಚಾರ ಪೂಜೆ, ನೈವೇದ್ಯ ಎಲ್ಲವೂ ಸಂಪನ್ನವಾಗಿದೆ. ಈಗ ಗೌರವದಿಂದ ಬೀಳ್ಕೊಡುವ ಸಿದ್ಧತೆ ಮಾಡಿಕೊಳ್ಳೋಣ. ಬಸವಣ್ಣನನ್ನು ನಾವು ಯಾವತ್ತೂ ಬರೀ ಕೈಯಲ್ಲಿ ಕಳಿಸುವುದಿಲ್ಲ. ಅದಕ್ಕಾಗಿ ಮೊದಲು ಬುತ್ತಿಯನ್ನು ತಯಾರಿಸೋಣ. ಮೊದಲನೇದಾಗಿ ಇಲ್ಲಿ ಅಕ್ಕಿ, ಹುರುಳಿಕಾಳು ಹಾಕಿ ಅನ್ನ ಮಾಡ್ತೀವಿ. ಹುರುಳಿಕಾಳು ಬಸವಣ್ಣನಿಗೆ ಬಲೂ ಪ್ರಿಯ. ಆದ್ದರಿಂದ ಇದಕ್ಕೆ ತುಪ್ಪ ಹಾಗೆ ಬೆಲ್ಲ ಮತ್ತು ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಜ್ಜಿ ಬುತ್ತಿನ ಕಟ್ತೀವಿ. ಬುತ್ತಿ ಕಟ್ಟಿಬಿಟ್ಟು ಇದನ್ನು ಕಳಿಸ್ತೀವಿ. ಯಾಕೆ ಬುತ್ತಿ ಕಟ್ತೀವಿ ಅಂದರೆ ದಾರಿ ಖರ್ಚಿಗೆ, ಶಿವನ ಸಾನ್ನಿಧ್ಯ ಸೇರುವ ಬಸವಣ್ಣನ ದಾರಿ ಖರ್ಚಿಗೋಸ್ಕರ ನಾವು ಬುತ್ತಿ ಕಟ್ತೀವಿ. ನೋಡಿ, ಆ ರೀತಿ ಶುದ್ಧವಾದ ಬಟ್ಟೆಯಲ್ಲಿ ಒಂದು ಎಲೆ, ವೀಳ್ಯದೆಲೆ ಇಲ್ಲ ಬಾಳೆದೆಲೆ ಇಟ್ಟು, ಜೊತೆಗೆ ಹಾಗೆ ಬುತ್ತಿ ಇಡಬಾರ್ದು, ದಕ್ಷಿಣೆನೂ ಕೂಡ ಇಡಬೇಕು. ಇಟ್ಬಿಟ್ಟು ಇವನು ದಾರಿ ಖರ್ಚಲ್ಲಿ ಇದನ್ನು ಊಟ ಮಾಡಲಿ ಅನ್ನೋದಕ್ಕೋಸ್ಕರ ಮನೆಗೆ ಬಂದ ಅತಿಥಿಗೂ ಕೂಡ ನಾವು ಹಾಗೆ ತಾನೇ ಬರೀ ಕೈಯಲ್ಲಿ ಕಳಿಸಲ್ಲ. ನಮ್ಮ ಮನೇಲಿ ಮಾಡಿದಂಥ ಇರುವಂಥ ಅಡುಗೆ ಕಳಿಸ್ತೀವಲ್ಲ, ಹಾಗೆ ಕೂಡ ಇದನ್ನು ಎಲ್ಲಿ ಹೇಗೆ ಬಸವಣ್ಣನ ಜೊತೆ ಕಳಿಸೋದು ನೋಡೋಣ ಬನ್ನಿ. ಬುತ್ತಿಯನ್ನು ತಯಾರಿಸಿದ ನಂತರ ಅದನ್ನು ಬಸವಣ್ಣನಿಗೆ ಕಟ್ಟುವ ಸಮಯ. ಈ ಬುತ್ತಿಯನ್ನು ಬಸವಣ್ಣನ ಕೊರಳಿಗೆ ಅಥವಾ ಕೊಂಬಿಗೆ ಕಟ್ತೀವಿ. ನಮ್ಮನೇಲಿ ದಾರದ ಸಹಾಯದಿಂದ ಕೊರಳಿಗೆ ಕಟ್ಟುವ ಪದ್ಧತಿ ಇದೆ. ಇನ್ನು ಕೆಲವು ಮನೆಗಳಲ್ಲಿ ಬಸವಣ್ಣನ ಕೊಂಬಿಗೆ ಕೋಡುಬಳೆ ಮಾಡಿ ಕೂಡ ಅದರ ಜೊತೆಗೆ ಬುತ್ತಿನೂ ಕೂಡ ಕಟ್ಟುವ ಪದ್ಧತಿ ಇದೆ. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಆಚರಣೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಬಸವಣ್ಣನ ಪ್ರೀತಿಯಿಂದ ಬೀಳ್ಕೊಡುವ ಭಾವನೆ ಮಾತ್ರ ಒಂದೇ ಆಗಿರುತ್ತೆ. ಹೀಗೆ ನಾವು ಇಲ್ಲಿ ದಾರದ ಸಹಾಯದಿಂದ ನೋಡಿ ಗಂಟನ್ನು ಬಸವಣ್ಣನ ಕೊರಳಿಗೆ ಕಟ್ತಾ ಇದ್ದೀನಿ. ಸೊ ಇಲ್ಲಿ ಕೊರಳಿನ ಕಟ್ಟೋದ್ರಿಂದ ಅದು ಬಸವಣ್ಣನ ಜೊತೆಗೇ ಹೋಗುತ್ತೆ ಅಂತ. ಯಾಕೆಂದರೆ ಇಲ್ಲಿ ದಾರ ಯಾಕೆ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಬಸವಣ್ಣನ ಮೂರ್ತಿ ತುಂಬ ಚಿಕ್ಕದು. ಇದನ್ನು ಗಂಟನ್ನು ನಾವು ಕತ್ತಿಗೆ ಹಾಕೋಕ್ಕಾಗೋದಿಲ್ಲ. ಆದ್ದರಿಂದ ನೂಲು ನಮ್ಮನ್ನು ಅದರ ಎಳೆಯುತ್ತೆ. ಹೇಳ್ತಾರಲ್ಲ, ಹೂವಿನಿಂದ ನಾರು ಕೂಡ ಸ್ವರ್ಗ ಸೇರ್ತು ಅನ್ನಂಗೆ ಇಲ್ಲಿ ನೂಲನ್ನು ಯೂಸ್ ಮಾಡಿ ನಾವು ಅದರ ಕೊರಳಿಗೆ ಕಟ್ತಾ ಇದ್ದೀವಿ. ಕಟ್ಟಿದ ನಂತರ ಈ ರೀತಿ ನಾವು ಬೀಳ್ಕೊಡೆಗೆ ಸಿದ್ಧ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ನನ್ನ ಮಗ ಬಸವಣ್ಣನನ್ನು ಕೆರೆಯವರೆಗೂ ತಗೊಂಡು ಹೋಗ್ತಾನೆ. ಈ ರೀತಿ ನಮಸ್ಕರಿಸಿ ಅದನ್ನು ಎತ್ಕೊಂಡು 3 ಪ್ರದಕ್ಷಿಣೆ ಹಾಕಿ ಹಿಮ್ಮುಖದಲ್ಲಿ ನೋಡಿ, ಅವನೇ ತಿಳಿದು ಹಿಮ್ಮುಖದಲ್ಲಿ ಬರ್ತಾನೆ. ಸುಮಿತ್ತು ಜೈ ಬಸವ ಅನ್ನಪ್ಪ. ನಾವೀಗ ವಿಸರ್ಜನೆ ಸ್ಥಳ ಅಂದರೆ ನಮ್ಮೂರಲ್ಲೇ ಇರುವಂಥ ಕೆರೆ, ನಾವಿರೋ ಜಾಗದಲ್ಲೇ ಇರೋಂಥ ಕೆರೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ನಾವು ಈಗ ಗಂಗೆ ಪೂಜೆನ ಮೊದಲನೇದಾಗಿ ಮಾಡ್ತೀವಿ. ಎಲ್ಲದರಲ್ಲೂ ಪ್ರಥಮ ಪೂಜಿತೆ ಗಂಗೆ ಅಲ್ವಾ. ಹಾಗಾಗಿ ಗಂಗೆಗೆ ಅರಿಶಿನ, ಕುಂಕುಮ ಹಾಗೆ ಒಂದು ಉಡಿ ಸಮರ್ಪಿಸಿ ನಂತರ ಮಂಗಳಾರತಿ ಮಾಡ್ತೀವಿ. ಮಂಗಳಾರತಿ ಮಾಡಿ ಎಲ್ಲರೂ ಅದನ್ನು ತಗೊಂಡು ಈಗ ವಿಸರ್ಜನೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಸವಣ್ಣನನ್ನು 1 ಸಲ 2 ಸಲ ನೀರಲ್ಲಿ ಶುಂಠಿ 3ನೇ ಸಲ ಗಂಗೆಯ ಮಡ್ಲಿಗೆ ಪ್ಲೇಟಂಗೆ ಇಟ್ಕ. ಇನ್ನು ನನ್ನ ಮಗ 1ನೇ ಸಲ ಸ್ವತಂತ್ರವಾಗಿ ತಾನು ಒಬ್ಬನೇ ಮಾಡ್ತಿದ್ರಿಂದ ನನ್ನ ಕೇಳಿ ಮಾಡ್ತಾ ಇದ್ದ. ಹಾಗಾಗಿ ಅವ್ನಿಗೆ ಹೇಳ್ಕೊಡ್ತಾ ಇದ್ದೆ. ಇಲ್ಲಿ 2 ಯಾವುದು ಅಂದರೆ, ಒಂದು ನನ್ನ ತಾಯಿ ಮನೆದು, ಇನ್ನೊಂದು ನಮ್ಮ ಮನೆ ಬಸವಣ್ಣನನ್ನು ಬೀಳ್ಕೊಡ್ತಾ ಮನೆಗೆ ಹಿಂತಿರುಗಿದ್ವಿ. 3 ದಿನ ನಮ್ಮ ಮನೆಯಲ್ಲಿ ವಿರಾಜಮಾನವಾಗಿದ್ದ ಬಸವಣ್ಣನನ್ನು ಬೀಳ್ಕೊಟ್ಟ ನಂತರ ಈ ಜಾಗ ಖಾಲಿ ಕಾಣುವಾಗ ಮನಸ್ಸು ಸ್ವಲ್ಪ ಭಾರ ಅನಿಸುತ್ತೆ ಅಲ್ವಾ. ಆದರೆ ಇದೇ ಭಕ್ತಿಯಿಂದ ಮುಂದಿನ ವರ್ಷವೂ ಕೂಡ ಬಸವಣ್ಣನ ಸಾಗಿಸೋಣ, ನಿರೀಕ್ಷೆಯಲ್ಲಿರೋಣ ಅಂತ ಅವನ್ನ ನಾವು ಬೀಳ್ಕೊಟ್ಟಿದ್ದೀವಿ. ನಿಮ್ಮ ಮನೇಲಿ ಕೂಡ ಇದೇ ಪದ್ಧತಿ ಇದೆಯಾ ಅಥವಾ ಬೇರೆ ಆಚರಣೆ ಇದೆಯಾ?
ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.